ನಮಸ್ತೆ ವೀಕ್ಷಕರೇ, ನಾನು ರಕ್ಷಿತ್ ಕಲ್ಯಾಣ್ ಅಂತ ಹೇಳಿ. ಜ್ಯೋತಿಷದ ಬಗ್ಗೆ ನನಗೆ ಗೊತ್ತಿರೋದನ್ನ ನಾನು ಶೇರ್ ಮಾಡಬೇಕು ಅಂತ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ, ನನ್ನನ್ನು ಬೆಂಬಲಿಸಿ. ಇವಾಗ ಶನಿ ಭಗವಾನರು 2025 ಮಾರ್ಚ್ 29 ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಟ್ರಾವೆಲ್ ಮಾಡಿದ್ದಾರೆ, ಪ್ರವೇಶ ಆಗಿದೆ. ಅದ್ರ ಪ್ರಕಾರವಾಗಿ ಇವಾಗ ಮಕರ ರಾಶಿಗೆ ತುಂಬ ರಾಜಯೋಗ ಅಂತ ಹೇಳಿ ಎಲ್ಲರೂ ಹೇಳ್ತಿದ್ದಾರೆ. ತುಂಬ ರೀಲ್ಸ್ ನಾನು ನೋಡಿದ್ದೀನಿ. ನನ್ನ ಗುರುಗಳು ಹೇಳ್ಕೊಟ್ಟಿರೋಂಥ ವಿದ್ಯೆ ಪ್ರಕಾರ ಅದ್ರ ನೋಡ್ತಾ ಹೋದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ಬಂದಿರೋದು ನೋಡ್ತಾ ಹೋದ್ರೆ, ರಾಶಿ ಮತ್ತೆ ಲಗ್ನ ಎರಡು ಕೂಡ ನಾವು ಲೆಕ್ಕ ತಗೋಬೇಕಾಗಿ ಬರುತ್ತೆ. ನಾವು ರಾಶಿ ಒಂದೇ ನಾವು ಕನ್ಸಿಡರ್ ಮಾಡಿ ಹೇಳಕ್ ಆಗಲ್ಲ. ಅಲ್ಲಿ ರಾಶಿ ಒಂದು ನಿರ್ದೇಶನ ಮಾಡಿದ್ರೆ ಲಗ್ನ ಕೂಡ ಒಂದು ನಿರ್ದೇಶನ ಮಾಡುತ್ತೆ. ರಾಶಿಗೆ ಚಂದ್ರನ ಕನ್ಸಿಡರ್ ಮಾಡಿದ್ರೆ ಲಗ್ನನ ಸೂರ್ಯನ ಕನ್ಸಿಡರ್ ಮಾಡುತ್ತೆ. ಇಲ್ಲಿ ನಾವು ಹುಟ್ಟಿದಾಗ ರಾಶಿ ಒಂದೇ ನಮ್ಮ ಹಿಂದೆ ಬರಲ್ಲ, ಲಗ್ನ ಕೂಡ ಬಂದಿರುತ್ತೆ ಅಲ್ಲಿ. ರಾಶಿನ ಚಂದ್ರ ನಿರ್ದೇಶನ ಮಾಡಿದೆ, ಚಂದ್ರನಿಗೆ ಸ್ವಶಕ್ತಿ ಇಲ್ಲದಿರೋ ಕಾರಣ ಸೂರ್ಯನಿಂದ ತನ್ನ ಶಕ್ತಿಯನ್ನ ಪಡೆದುಕೊಂಡು ಅವನ ಜಗತ್ತನ್ನ ಬೆಳಗ್ತಾ ಇದ್ದಾನೆ. ಇಲ್ಲಿ ಲಗ್ನನ ಸೂರ್ಯದೇವ ನಿರ್ದೇಶನ ಮಾಡ್ತಾನೆ ಇಲ್ಲಿ. ಲಗ್ನ ಕೂಡ ನಾವು ಲೆಕ್ಕ ಆಗ್ಬೇಕಾಗಿ ಬರುತ್ತೆ. ಲಗ್ನ ಎಕ್ಸಾಂಪಲ್, ಇವಾಗ ಲಗ್ನ ಬಂದ್ಬಿಟ್ಟು ಕಟಕನೋ ಮೀನಾನೋ ಅಥವಾ ಸಿಂಹನೋ ಕನ್ಯಾನೋ ಆಗಿದ್ದು ರಾಶಿ ಮಕರವಾಗಿದ್ದಾಗ ನಮಗೆ ಪೂರ್ಣವಾದಂತ ಫಲ ನಮಗೆ ಸಿಗಲ್ಲ. ಯಾಕೆ ಅಂತಂದ್ರೆ ಲಗ್ನ ಮೂಲಕವೇ ನಾವು ಯೋಗಕಾರ ಯಾರು ಅವಯೋಗಕಾರ ಯಾರು ಅಂತ ನಾವು ಐಡೆಂಟಿಫಿಕೇಶನ್ ಮಾಡ್ಬೇಕಾಗಿ ಬರುತ್ತೆ. ಇಲ್ಲಿ ಲಗ್ನಕ್ಕೆ ಏನಾದ್ರೂ ಅವಯೋಗಕಾರಕನಾಗಿ ಶನಿ ಕೆಲಸ ಮಾಡ್ತೇನೆ ಅಂತಂದ್ರೆ ಗೋಚಾರದಲ್ಲಿ ಕೂಡ ಪೂರ್ಣ ಫಲ ನಮ್ಗೆ ಇಲ್ಲಿ ನಾವು ನಿರೀಕ್ಷೆ ಮಾಡಕ್ ಆಗಲ್ಲ. ಇಲ್ಲಿ ಯಾವುದೇ ಒಂದು ಮದುವೆ ವಿಷಯಕ್ಕಾಗ್ಲಿ ಮತ್ತು ಒಂದು ಏನು ಶುಭ ಕಾರ್ಯಕ್ಕಾಗ್ಲಿ ದಟ್ ಟೈಮಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ ಗುರುಬಲ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಗುರುಬಲನೂ ಕೂಡ ಯೋಗ ಮತ್ತು ಅವಯೋಗಕಾರಕ್ಕೆ ಲೆಕ್ಕಕ್ಕೆ ಹೋಗುತ್ತೆ. ಅದು ಗುರು ಏನಾದ್ರೂ ಆ ಲಗ್ನಕ್ಕೆ ಅವಯೋಗಕಾರಕ ಕೆಲಸ ಮಾಡ್ತಾನೆ ಅಂತಂದ್ರೆ ಅವನು ಕೂಡ ನೆಗೆಟಿವ್ ಆಗಿ ಅವನು ವರ್ಕ್ ಮಾಡೋದಲ್ಲಿ, ಪಾಸಿಟಿವ್ ಅವನು ವರ್ಕ್ ಕೊಡಲ್ಲ ಅವನಲ್ಲಿ. ಇಲ್ಲಿ ಎಲ್ಲರೂ ಶನಿ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ, ಶನಿ ಅಂತ ಬಂದಾಗ ಪಜೀತಿ, ಶನಿ ಅಂತ ಬಂದ್ರೆ ಗೋಳು, ಶನಿ ಅಂತ ಬಂದ್ರೆ ಕಷ್ಟ, ಶನಿ ಅಂತ ಬಂದ್ರೆ ದರಿದ್ರ ಅಂತ ಯೋಚನೆ ಮಾಡ್ತಾರೆ. ಶನಿ ಏನಾದ್ರೂ ಲಗ್ನಕ್ಕೆ ಯೋಗಕಾರಕನಾಗಿ ಕೆಲಸ ಮಾಡಕ್ ನಿಂತ್ಕೊಂಡ ಅಂತಂದ್ರೆ ಗುರು ಏನ್ ಕೊಡ್ತಾನೆ ಅದನ್ನ 100 ಪಟ್ಟು ಶನಿ ಒಂದು ಒಳ್ಳೆ ಫಲವನ್ನ ಕೊಟ್ಟು ಮನುಷ್ಯನ ಬದುಕಲ್ಲಿ ಒಂದು ಒಳ್ಳೆ ರೀತಿ, ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಡೋದ್ರಲ್ಲಿ ಎರಡನೇ ಮಾತಾ ಇಲ್ಲ ಇದರಲ್ಲಿ. ಹಾಗಾಗಿ ನಾವು ಎಲ್ಲದನ್ನೂ ಕನ್ಸಿಡರ್ ಮಾಡ್ಬೇಕಾಗಿ ಬರುತ್ತೆ. ನಾವು ರಾಶಿ ಒಂದೇ ನಾವು ಹೇಳಕ್ಕಾಗಲ್ಲ. 2 ರಾಶಿಗೆ ಶನಿದೇವನ ಅಧಿಪತಿಯನ್ನಾಗಿ ಮಾಡಿದ್ದಾರೆ ಆವಾಗಿನ ಋಷಿಮುನಿಗಳು. ಇಲ್ಲಿ ಎರಡು ರಾಶಿ ಅಂತ ಬಂದಾಗ ಒಂದೊಂದು ರಾಶಿಯಲ್ಲಿ 3 ನಕ್ಷತ್ರಗಳು ಕೂಡ ಸಿಟ್ಟಾಗತ್ತೆ. ಒಂದೊಂದು ರಾಶಿಗೂ ಕೂಡ ರಾಶಿಯಲ್ಲಿ ಇರುವಂತ ನಕ್ಷತ್ರಕ್ಕೆ ಒಂದೊಂದು ನಕ್ಷತ್ರಕ್ಕೂ ಕೂಡ ಫಲಗಳು ಕೂಡ ತುಂಬಾ ವೇರಿಯೇಷನ್ ಆಗುತ್ತೆ. ರಾಶಿ ಒಂದೇ ಆಗಿದ್ರು ಕೂಡ ನಕ್ಷತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವೆಲ್ಲದೂ ಕೂಡ ಗಣನೆ ತಗೊಳ್ಳೇಬೇಕು. ದಯವಿಟ್ಟು ವೀಕ್ಷಕರೇ, ಇದು ಫಸ್ಟ್ ವಿಡಿಯೋ. ಇದು ನನಗೆ ಇವಾಗ ಅಷ್ಟು ಫ್ಲೂಯೆಂಟ್ ಆಗಿ ಮಾತ್ರಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ. ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಕೂಲಂಕಷವಾಗಿ ನನಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ, ನನ್ನನ್ನು ಬೆಂಬಲಿಸಿ. ಏನಾದ್ರು ನಿಮಗೆ ಕ್ವಶನ್ಗಳಿದ್ರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕ್ವಶನ್ ಮಾಡಿ, ನಾನು ಆನ್ಸರ್ ಮಾಡ್ಕೊಡ್ತೀನಿ. ಧನ್ಯವಾದಗಳು.